ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸಾಬುದಾನಿ ಕಿಚಡಿ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಬೆಳಗ್ಗೆ ಮಾಡ್ತಿದ್ರೆ ನೈಟು ಸಾಬುದಾನಿನ ವಾಶ್ ಮಾಡಿ ಇಟ್ಕೊಂಡು ನೀರಲ್ಲಿ ನೆನೆ ಹಾಕಿಡಬೇಕು. ಜಾಸ್ತಿ ನೀರನ್ನು ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಸ್ವಲ್ಪ ಹೊತ್ತು ನೋಡ್ಕೊಂಬಿಟ್ಟು ಹಾಕಬೇಕು. ಗಿಜಿ ಗಿಜಿ ಆಗಬಾರ್ದದು, ಸ್ವಲ್ಪ ನೆನೆದಿರಬೇಕು. ಬೆಳಗ್ಗೆ ಅದಷ್ಟರಲ್ಲಿ ಈ ರೀತಿ ನೆನೆದಿರಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗೆ ಮುಟ್ಟಿದ್ರೆ ಹಿಂಗಾಗಬೇಕು. ಅದಕ್ಕೆ ನೆಕ್ಸ್ಟೇ ಒಗ್ಗರಣೆ ಕೊಟ್ಕೋಬೇಕು. ಇವಾಗ ಅದಕ್ಕೆ ಆನಿಯನ್ನು ಮತ್ತು ಗ್ರೀನ್ ಚಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಮೇನ್ ಪೊಟ್ಯಾಟೊ ಬೇಕಿಲ್ಲಿ. ಪೊಟ್ಯಾಟೊನ ಪೀಲ್ ಮಾಡಿಕೊಂಡು ಚಾಪ್ ಮಾಡಿ ಇಟ್ಕೊಳ್ಳಿ ಚಿಕ್ಕದಾಗಿ. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಬೇಕು. ಜಾಸ್ತಿ ಎಣ್ಣೆ ಹಾಕಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು. ಚಟಪಟ ಅಂದಮೇಲೆ ಗ್ರೀನ್ ಚಿಲ್ಲಿಯನ್ನು ಹಾಕೋಬೇಕು. ಅದಾದಮೇಲೆ ಪೊಟ್ಯಾಟೊನ ಫಸ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಪೊಟ್ಯಾಟೊನೆಲ್ಲ ಫ್ರೈ ಮಾಡಾದಮೇಲೆ ಮತ್ತು ತಿರ್ಗಾ ಆನಿಯನ್ ಹಾಕೋಬೇಕು. ಆನಿಯನ್ ಕೂಡ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಆಗೋವರೆಗೂ ಬಿಡಬೇಕು. ಅದನ್ನು ಅಲ್ಲಿವರೆಗೂ ಫ್ರೈ ಮಾಡ್ಕೊರಿ. ಎಣ್ಣೆ ಜಾಸ್ತಿ ಆದಷ್ಟು ಸಾಬುದಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕು. ಎಲ್ಲ ಇದು ಆನಿಯನ್ನು ಮತ್ತು ಪೊಟ್ಯಾಟೊ ಎಲ್ಲ ಗ್ರೀನ್ ಚಿಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಪೀನಟ್ಸ್ ಹಾಕ್ಕೊಳ್ಳಿ. ಹುರಿದಿರೋ ಪೀನಟ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಕೊಡಿ. ಸ್ವಲ್ಪ ಹೊತ್ತಾದಮೇಲೆ ಅದು ನೆನೆಸಿಟ್ಕೊಂಡಿರುವಂಥ ಸಾಬುದಾನಿಗೆ ಶೇಂಗಾ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಹುರಿದಿರುವಂತಹ ಶೇಂಗಾನ ಪುಡಿ ಮಾಡಿ ಬಿಟ್ಟು ಮಿಕ್ಸ್ ಕೊಟ್ಟಾದಮೇಲೆ ಒಗ್ಗರಣೆಗೆ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದಮೇಲೆ ಈ ರೀತಿ ಇರುತ್ತೆ, ಹಸಿಯಾಗಿರುತ್ತೆ. ಅದ್ರ ಮೇಲೆ ಒಂದು ಲಿಡ್ ಮುಚ್ಚಿದಾದಮೇಲೆ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ ಅದನ್ನು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಉದುರಿಸಿ. ಇವಾಗ ಸಾಬುದಾನಿ ಕಿಚಡಿ ರೆಡಿ.